ಸ್ವಾಗತ. ಲೋಕಸಭಾ ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನಿಲ್ಲದ ಕಸರತ್ತು ಆಗ್ತಾ ಇದೆ, ತಯಾರಿಗಳು ಕೂಡ ಆಗ್ತಾ ಇದೆ. ಇಂದು 21 ಕ್ಷೇತ್ರಗಳ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಉಸ್ತುವಾರಿ ಸಚಿವರ ಸಭೆ ಕೂಡ ಇರುತ್ತಂತೆ. ಅಂದ್ರೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಸೋದಕ್ಕೆ ನಾಯಕರು ನಿರ್ಧಾರ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಮಹತ್ವದ ಸಭೆ ಆಗಲಿದೆ. ಅಭ್ಯರ್ಥಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಚುನಾವಣೆಯ ಹೊಣೆಗಾರಿಕೆ ನೀಡಲಾಗುತ್ತೆ. ಈ ಸಭೆಯ ಮೂಲಕ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಲೇಬೇಕು, ಗೆಲ್ಲಿಸ್ಕೊಂಡು ತರಲೇಬೇಕು ಅಂತ ಕೈಪರೆ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಸ್ಥಳೀಯ ನಾಯಕರು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಸೂಚನೆ ನೀಡಲಾಗುತ್ತಂತೆ. 7 ಕ್ಷೇತ್ರಗಳು ಆಲ್ರೆಡಿ ಈಗಾಗಲೇ ಘೋಷಣೆಯಾಗಿದೆ, 21 ಕ್ಷೇತ್ರಗಳು ಬಾಕಿ ಇದೆ. ಸಚಿವರುಗಳು ಸ್ಪರ್ಧೆ ಮಾಡ್ತಾರೆ ಅಂತಿತ್ತು ಆರಂಭದಲ್ಲಿ, ಬಟ್ ಯಾವುದೇ ಸಚಿವರು ರೆಡಿ ಇಲ್ಲ, ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇಲ್ಲ. ಮಕ್ಕಳಿಗೆ ಕೊಟ್ಟಿದ್ದಾರೆ, ಬಟ್ ಅದು ಎಷ್ಟು ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂತಂದರೆ ಒಂದು ವೇಳೆ ಸಚಿವರೇ ಏನಾದರೂ ಸ್ಪರ್ಧೆ ಮಾಡಿದರೆ ಕಥೆನೇ ಬೇರೆ ಆಗ್ತಾ ಇತ್ತು. ಹಾಗಂತ BJP ಭಾಳ ಅತ್ಯುತ್ತಮವಾಗಿ ಮಾಡಿದೆ ಅಂತ ಗೊತ್ತಿಲ್ಲ. ಅಂದರೆ ಅವರಲ್ಲೂ ಕೂಡ 7ರಿಂದ 8 ಕಡೆ ಒಂದು ರೀತಿಯಲ್ಲಿ ಅಸಮಾಧಾನ ಬಗ್ಲಿದೆ. ತುಮಕೂರಲ್ಲಿ ಅಸಮಾಧಾನ ಇದೆ, ಮಂಗಳೂರಲ್ಲಿದೆ, ಆಮೇಲೆ ಬೆಳಗಾವಿಯಲ್ಲಿದೆ, ಚಿಕ್ಕೋಡಿಯಲ್ಲಿದೆ, ಬೀದರ್, ಎಲ್ಲ ಕಡೆ ಇದೆ. ಕಾಂಗ್ರೆಸ್ಸಲ್ಲೂ ಕೂಡ ಏನು ಕಡಿಮೆ ಇಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ತುಮಕೂರಲ್ಲಿದೆ. ಆಮೇಲೆ ಈಗೆಲ್ಲ ಎಲ್ಲಿ ಘೋಷಣೆ ಆಗಿದೆ 7 ಕಡೆ ಕೂಡ ಸಿಂಗಲ್ ಆಗಿದ್ರು ಕೂಡ ಅವ್ರಿಗೂ ಕೆಲವು ಕಡೆ 4 ಕ್ಷೇತ್ರ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತೇಳಿ 20 ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 20 ಏನಾದರೂ ಟಾರ್ಗೆಟ್ಗಳ ಪೈಕಿ ಗೊತ್ತಿಲ್ಲ. ಭಾಳ ಕಳೆದ ಬಾರಿ ಕೇವಲ ಒಂದೇ ಒಂದು ಗೆದ್ದಿದ್ದದ್ದು. DK ಶಿವಕುಮಾರ್ ಅವ್ರಿಗೂ ಕೂಡ ದೊಡ್ಡ ಸವಾಲಿನ ಪ್ರಶ್ನೆ ಇದು. ಸಿದ್ದರಾಮಯ್ಯನವ್ರಿಗೂ ಕೂಡ ದೊಡ್ಡ ಒಂದು ಚಾಲೆಂಜ್. ಆಮೇಲೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಇವು 3 ಘಟಾನುಘಟಿಗಳು. ಒಂದು ನಿರೀಕ್ಷೆ ಇರೋದು ಕರ್ನಾಟಕದಿಂದ ಮಾತ್ರ. ಈ 3 ಸೇರಿ ಎಷ್ಟು ಕೊಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಿದ್ದರಾಮಯ್ಯನವರಿಗೆ ನಾನು ಮುಖ್ಯಮಂತ್ರಿ ಆಗಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸೋ ಕಾರಣಕ್ಕಾಗಿ ಇಷ್ಟನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಕೊಬೋದು ಅವರು. ಆಮೇಲೆ ಅವ್ರಿಗೂ ಕೂಡ ಟಫ್ ಇದೆ. ಯಾಕಂದರೆ ಮೈಸೂರಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಮೈಸೂರು ಚಾಮರಾಜನಗರ ಒಂದು 2 ಬಂದರೆ ನನ್ನ ಭಾಗದಲ್ಲಿ ಆಯಿತು ಅಂತ ಹೇಳಿ ಒಂದು ಹೇಳ್ಕೊಬೋದು. ಆದರೆ DK ಅವ್ರಿಗೇನು ಗೊತ್ತಾ, ಅವರು ಮುಖ್ಯಮಂತ್ರಿಗೆ ಭಾಳ ರೇಸಲ್ಲಿರೋರು. ಹೆಚ್ಚು ಕೊಟ್ಟಷ್ಟು ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಹತ್ತಿರ ಆಗ್ತಾ ಹೋಗುತ್ತೆ. ಇದರ ನಡುವೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯ ಇದು. ನಿಮ್ಮ ರಾಜ್ಯದಿಂದ ಏನು ಬಂತಪ್ಪ ಅಂತ ನಾಳೆ ಕೇಳ್ಬೋದು. ಗೊತ್ತಿಲ್ಲ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಕಾಂಗ್ರೆಸ್ಗೆ ಜಾಸ್ತಿ ಏನಾದರೂ ಬಂದರೆ ಅವಕಾಶಗಳಿದ್ರೆ ಇಂಥದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಪ್ರತಿಷ್ಠೆಯ ಪ್ರಶ್ನೆ. ಬಸವರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಇವತ್ತು ಅನೌನ್ಸ್ ಆಗುತ್ತಾ? BJPದು ಇವತ್ತು ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಉಳಿದ 8 ಕ್ಷೇತ್ರಗಳು 5+3. ಇವತ್ತು ಕಾಂಗ್ರೆಸ್ದು ಏನೇನು ಪ್ಲಾನಿಂಗ್? ಜಯಪ್ರಕಾಶ್, ಇವತ್ತು 17 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗ್ತಾ ಇದೆ. ಆ ಗಂಟೆಗಳಲ್ಲಿ ಘೋಷಣೆ ಆದ ತಕ್ಷಣ ಎಲ್ಲ ಟೋಟಲ್ ಆಗಿ 17+7 24 ಕ್ಷೇತ್ರಗಳ ಟಿಕೆಟ್ ಆಕಾಂಕ್ಷಿಗಳು ಮತ್ತು ಉಸ್ತುವಾರಿ ಸಚಿವರು ಎಲ್ಲ ಅಭ್ಯರ್ಥಿಗಳ ಜೊತೆ ಇವತ್ತು ಸಂಜೆ 7 ಗಂಟೆಗೆ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಚುನಾವಣೆ ಹೊಣೆಗಾರಿಕೆ ಮತ್ತು ಚುನಾವಣೆ ಯಾವ ರೀತಿಯಾಗಿ ಮತ್ತು ಚುನಾವಣೆಯಲ್ಲಿ ಗೆದ್ದು ಬರೋಕೆ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋಂತ ರಣತಂತ್ರವನ್ನು ರೂಪಿಸುವ ನಿಟ್ಟಿನಲ್ಲಿ CM DCM ಮತ್ತು ಮಾರ್ಗದರ್ಶನವನ್ನ ಉಸ್ತುವಾರಿ ಸಚಿವರಿಗೆ ಮತ್ತು ಅಭ್ಯರ್ಥಿಗಳಿಗೆ ಮಾಡೋರಿದ್ದಾರೆ. ಹಾಗಾಗಿ ಇವತ್ತಿನ ಸಭೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇವತ್ತಿನಿಂದ ಅವರು ಪ್ರಚಾರಕ್ಕೆ ಅದೇ ಆಗ್ತಾರೆ, ನಾಮಿನೇಷನ್ ಮಾಡಕ್ ಹೋಗ್ತಾರೆ. ಇನ್ನು ಮತ್ತೆ CM DCM ಜೊತೆ ಮತ್ತೆ ಯಾವುದೇ ಮೀಟಿಂಗ್ಗಳು ಆಗಲ್ಲ. ಹಾಗಾಗಿ ಇವತ್ತಿನ ಮೀಟಿಂಗ್ ಅನ್ನ ಬಹಳ ಪ್ರಮುಖವಾಗಿ ಪರಿಗಣಿಸಿ ಇವತ್ತು ಎಲ್ಲಾ ಸೂಚನೆಗಳನ್ನ 24 ಅಭ್ಯರ್ಥಿಗಳಿಗೆ CM DCM ಕೊಡೋರಿದ್ದಾರೆ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಸಭೆಯಲ್ಲಿ ಇರ್ತಾರೆ ಅಂತ ಹೇಳಲಾಗ್ತದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.